ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ, ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ, ಇದರ ಗ್ರ್ಯಾಂಡ್ ಮಾಸ್ಟರ್, ಹಿಪ್ನೋಥೆರಪಿಸ್ಟ್, ಹಾಗೆ ರಾಜಕ್ರಿಯ ಮಾಸ್ಟರ್, ಏಂಜಲ್ ದೇವಾಸ್ ಥೆರಪಿ ಮಾಸ್ಟರ್. ಸ್ನೇಹಿತರೆ, ಬಹಳ ದಿನಗಳ ನಂತರ ಇವತ್ತು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬಹಳಷ್ಟು ರೇಖಿ ಆಸಕ್ತರ ಕೋರಿಕೆ ಮೇರೆಗೆ ಇವತ್ತು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋದ ಮುಖ್ಯ ವಿಷಯ ಅಂತಂದರೆ ರೇಖಿಯ ವೆಬಿನಾರನ್ನು ನಡೆಸುವ ಬಗ್ಗೆ. ಬಹಳ ದಿನಗಳ ನಂತರ ಈ ರೇಖಿ ವೆಬಿನಾರನ್ನು ನಡೆಸಲಿಕ್ಕೆ ನಾವು ಯೋಚನೆ ಮಾಡಿದ್ವಿ. ಹಾಗಾದರೆ ಈ ವೆಬಿನಾರನ್ನು ನಡೆಸುವಂಥ ಉದ್ದೇಶ ಏನು? ಮೊದಲು ನಾವು ಅದನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತು ಸೋಷಿಯಲ್ ಮೀಡಿಯಾ ಅಂದ ಕೂಡಲೇ ಯಾವುದೇ ಪೇಜನ್ನು ನೀವು ಓಪನ್ ಮಾಡಿ ಎಲ್ಲಿ ನೋಡಿದ್ರೂ ರೇಖಿ ಮಾಸ್ಟರ್ಗಳ ಹಾವಳಿನೇ ಜಾಸ್ತಿ ಆಗಿದೆ. ಯಾರ ಒಂದು ಮಾದರಿಯನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು ಅಥವಾ ಯಾವ ರೀತಿ ನಾವು ಡೈಲಿ ಪ್ರಾಕ್ಟೀಸನ್ನು ಮಾಡಬೇಕು ಅನ್ನೋದೇ ಗೊಂದಲ. ಈ ರೀತಿ ಗೊಂದಲವನ್ನು ಇಟ್ಟುಕೊಂಡು ನೀವು ರೇಖಿ ಪ್ರಾಕ್ಟೀಸನ್ನು ಮಾಡಿದರೆ ನಿಮ್ಮ ರೇಖಿ ಜರ್ನಿ ಸರಿಯಾದ ಒಂದು ವೇನಲ್ಲಿ ಹೋಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಸೆಂಟರ್ನ ರೇಖಿ ಮಾಸ್ಟರ್ಗಳು ತಮ್ಮದೇ ಆದಂಥ ರೀತಿಯಲ್ಲಿ ವೈಭವೀಕರಣ ಮಾಡಿಕೊಳ್ಳುವಂಥದ್ದು, ತಮ್ಮದೇ ಆದಂಥ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಗ್ಲೋಬಲ್ ಆಗಿ ಇರುವಂಥ ಮೆಥಡ್ ಯಾವುದು? ಯಾವುದನ್ನು ನೀವು ಅನುಸರಿಸಿಕೊಂಡ್ರೆ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಮೆಡಿಟೇಷನ್ ಜರ್ನಿಯಲ್ಲಿ ಸರಿಯಾದ ರೀತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇವತ್ತು ನಿಮ್ಮ ರೇಖೀಯ ಒಂದು ಪಯಣದಲ್ಲಿ ಪ್ರಾರಂಭದ ಹಂತ ಏನಿದೆ ಅದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾರಂಭದ ಹಂತದಲ್ಲಿ ನೀವೇನಾದರೂ ಎಡವಿದ್ರಿ ಅಂದರೆ ನಿಮ್ಮ ಮೆಡಿಟೇಷನ್ ಜರ್ನಿ ಕೊನೆಯವರೆಗೂ ಸಹಿತ ಅದು ಟ್ರ್ಯಾಕನ್ನು ತಪ್ಪಿಕೊಂಡೇ ಇರುತ್ತೆ. ಅದರ ಜೊತೆಗೆ ನೀವು ಎಷ್ಟು ಮಂದಿಗೆ ಹೀಲಿಂಗನ್ನು ಮಾಡ್ತೀರೋ, ಎಷ್ಟು ಮಂದಿಗೆ ನೀವು ದೀಕ್ಷೆಯನ್ನು ಕೊಡ್ತೀರೋ, ಅಲ್ಲೆಲ್ಲ ತಪ್ಪುಗಳು ನೀವು ಶೇರ್ ಮಾಡ್ತಾ ಹೋಗ್ತೀರಿ. ಹಾಗಾಗಿ ಸರಿಯಾದ ಕ್ರಮ ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಡುವಂಥ ಒಂದು ಪ್ರಾತ್ಯಕ್ಷಿಕೆನೇ ವೆಬಿನಾರ್ ಅಂತ ನಾವು ಹೇಳ್ಬೋದು. ಈ ವೆಬಿನಾರ್ನಲ್ಲಿ ಪ್ರಾರಂಭದ ಹಂತದಿಂದ ಮಾಸ್ಟರ್ ಡಿಗ್ರಿವರೆಗೂ ಸಹಿತ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಚಕ್ರ ಧ್ಯಾನ ಮಾಡಬೇಕು, ಯಾವ ರೀತಿ ನೀವು ಹೀಲಿಂಗನ್ನು ಮಾಡಬೇಕು, ಅಡಿಷ್ನಲ್ ಆಗಿ ನೀವು ಹೀಲ್ ಮಾಡಲಿಕ್ಕೆ ಯಾವುದನ್ನು ಬಳಸ್ಕೊಳ್ಬಹುದು, ಬಹಳಷ್ಟು ವಿಚಾರಗಳು ನಾವಿಲ್ಲಿ ಚರ್ಚೆಗೆ ತರ್ತೇವೆ. ಈಗಾಗಲೇ ನಿಮಗೆ ಗೊತ್ತಿದ್ದ ಹಾಗೆ ಕೆಲವು ರೇಖಿ ಮಾಸ್ಟರ್ಗಳು ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಳ್ಳುವಂಥದ್ದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪ್ರಾಕ್ಟೀಸನ್ನು ಮಾಡಿ, ಆ ಥರ ಏನೂ ರೂಲ್ಸ್ ಇಲ್ಲ. ಗ್ಯಾಲಕ್ಸಿ ಅಥವಾ ಯೂನಿವರ್ಸ್ ಎನರ್ಜಿ 24 hours ಫ್ಲೋ ಆಗ್ತಾ ಇರೋದ್ರಿಂದ ನೀವು ಅರ್ಲಿ ಮಾರ್ನಿಂಗನ್ನೇ ಎದ್ಕೊಂಡು ಮಾಡಬೇಕು ಹೇಳುವಂಥ ಪದ್ಧತಿ ಅದು ಕಡ್ಡಾಯ ಅಲ್ಲ. ಅದು ನಿಮ್ಮ ಆಪ್ಷನಲ್, ನೀವು ಮಾಡ್ಬೋದು, ಮಾಡೋದು ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಮಾಡಬಹುದು. ನಿಮ್ಮಲ್ಲಿ ಆ ಒಂದು ಟೈಮಿಗೆ ನೀವು ರೆಡಿ ಆಗಲಿಕ್ಕೆ ಸಾಧ್ಯತೆ ಇದ್ದರೆ. ದೊಡ್ಡ ದೊಡ್ಡ ಸಿಟಿಯಲ್ಲಿ ಪಾಪ ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿಕೊಂಡು ರಾತ್ರಿ 1 ಗಂಟೆ 2 ಗಂಟೆ ಬಂದು ಮಲ್ಕೊಂಡಿರ್ತಾರೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗನ್ನು ಎದ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಆ ಥರ ಏನಿಲ್ಲ, ನೀವು ನಿಮಗೆ ಅನುಕೂಲ ಆದಂಥ ಟೈಮ್ನಲ್ಲಿ ಎಷ್ಟೊತ್ತಿಗೂ ಕೂಡ ನೀವು ಮಾಡ್ಬೋದು. ಸಾಧ್ಯ ಆದರೆ ಮಧ್ಯಾಹ್ನದ ಒಳಗಡೆ ನೀವು ಅದನ್ನು ಮುಗಿಸ್ಕೊಳ್ಬೋದು ನಿಮ್ಮ ಅನುಕೂಲವನ್ನು ನೋಡಿಕೊಂಡು. ಅದೇ ರೀತಿ ಒಂದು ಒಳ್ಳೆ ಗುರುಗಳಿಂದ ನೀವು ದೀಕ್ಷೆನ ಪಡ್ಕೊಂಡು ಯಾವುದೇ ರೀತಿ ಫ್ರೀಯಾಗಿ ದೀಕ್ಷೆ ತಗೊಳ್ಳಿಕ್ಕೆ ಹೋಗಬೇಡಿ. ಇವತ್ತೇನು ಮಾಡ್ತಾ ಇದ್ದಾರೆ ಅಂತಂದರೆ, ನಾವು ಆದಷ್ಟು ಜನರನ್ನು ಹೇಳ್ಕೊಳ್ಬೇಕು. ಒಂದು ಗಾದೆ ಇದೆ, ಓಡೋ ಕುದುರೆ ಜುಟ್ಟನ್ನು ಹಿಡ್ಕೊಂಡಷ್ಟು ಬಂತು ಅಂತೇಳಿ. ಪ್ರಾರಂಭದ ಡಿಗ್ರಿಯನ್ನೆಲ್ಲ ನೀವು ಫ್ರೀಯಾಗಿ ಹೇಳ್ಕೊಡ್ತೇವೆ ಅಂತ ಹೇಳ್ಕೊಳ್ಳೋದು ನಿಮ್ಮನ್ನು ಅಟ್ರಾಕ್ಟ್ ಮಾಡಿಕೊಂಡು ತಮ್ಮ ಗ್ರೂಪಲ್ಲಿ ತಗೊಂಡು ಆನಂತರ ಸೆಕೆಂಡ್ ಡಿಗ್ರಿದು ಫಸ್ಟ್ ಡಿಗ್ರಿದು ಎಲ್ಲ ಒಟ್ಟಿಗೆ ಫೀಸನ್ನು ನಿಮ್ಮಿಂದ ಕಲೆಕ್ಟ್ ಮಾಡುವಂಥದ್ದು, ಇಲ್ಲದೇ ಇದ್ದರೆ ನಿಮ್ಮನ್ನು ಹೆದರಿಸುವಂಥದ್ದು, ಈ ಥರದ್ದೆಲ್ಲ ಪ್ರಕ್ರಿಯೆ ನಡೀತಾ ಇರೋದು ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ಒಂದು ಒಳ್ಳೆ ಗುರುಗಳ ಹತ್ರ ನೀವು ಮನೆಯಲ್ಲೇ ಕೂತ್ಕೊಂಡು ದೀಕ್ಷೆನ ತಗೊಳ್ಬೋದು. ಮುಂಚಿನ ಥರ ನೀವು ಸೆಂಟ್ರಿಗೆ ಹೋಗಿ ಕಲಿಬೇಕಾದಂಥ ಅವಶ್ಯಕತೆ ಇಲ್ಲ. ಈಗೆಲ್ಲ ಆನ್ಲೈನಲ್ಲಿ ನಿಮಗೆ ರೇಖಿ ದೀಕ್ಷೆ ಸಿಗುವಂಥ ಸಾಧ್ಯತೆ ಇರ್ತದೆ. ನಮ್ಮಲ್ಲೂ ಕೂಡ ಆನ್ಲೈನ್ ಆಫ್ಲೈನ್
ದೀಕ್ಷೆ ಕೊಡುವಂಥ ವ್ಯವಸ್ಥೆ ಇದೆ. ಆ ನಂತರದ ಹಂತದಲ್ಲಿ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅದು ಬಹಳ ಇಂಪಾರ್ಟೆಂಟ್. ಅದಕ್ಕಿಂತ ಮೊದಲು ಬೇರೆ ಬೇರೆ ಸೆಂಟರ್ನಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಬರೀ 7 ಚಕ್ರಗಳಿಗೆ ಹೀಲಿಂಗನ್ನು ಮಾಡಿಸುವಂಥದ್ದು ಸಾಲೋದಿಲ್ಲ. ನಿಮ್ಮ ಮನೆಯ ಒಂದು ಫೌಂಡೇಶನನ್ನು ನೀವು ಕೆಲವೇ ಫಿಲ್ಲರನ್ನು ಕಟ್ಕೊಂಡ್ಬಿಟ್ರೆ ಆಗೋದಿಲ್ಲ, ಫೌಂಡೇಶನ್ನು ಕೂಡ ಕಟ್ಟಬೇಕಾಗತ್ತೆ. ನಿಮ್ಮ ದೇಹದಲ್ಲಿ ಬಹಳಷ್ಟು ಭಾಗಗಳು ತೊಂದರೆಗೆ ಸಿಕ್ಕಾಕೊಂಡಿರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ 7 ಚಕ್ರಗಳಿಗೆ ಮಾತ್ರ ನೀವು ಹೀಲ್ ಮಾಡಿದಾಗ ಬರೀ 7 ಚಕ್ರಗಳಿಗೆ ಹೀಲ್ ಆದರೆ ಸಾಕಾಗೋದಿಲ್ಲ. ಬದಲಾಗಿ 26 ಅಕ್ಯುಪ್ರೆಷರ್ ಪಾಯಿಂಟಿಗೆ ನೀವು ಹೀಲ್ ಮಾಡಿಕೊಳ್ಳೇಬೇಕಾಗ್ತದೆ. 26 ಅಕ್ಯುಪ್ರೆಷರ್ ಪಾಯಿಂಟಿಗೆ, ಅದರಲ್ಲೂ ಕೂಡ ಅಕ್ಯುಪ್ರೆಷರ್ ಪಾಯಿಂಟ್ ಅಂದರೆ ನಿಮ್ಮ ದೇಹದ ಭಾಗಗಳ ಪಾಯಿಂಟ್ಗಳಾಗಿರ್ತದೆ, ಮನೆಯಲ್ಲಿ ಸ್ವಿಚ್ ಬೋರ್ಡ್ ಇದ್ದಂಗೆ. ಹಾಗಾಗಿ 21 ದಿನಗಳ ತನಕ ನೀವು 26 ಪಾಯಿಂಟಿಗೆ ನೀವು ಎವ್ರಿ ಪಾಯಿಂಟಿಗೆ 3 ಮಿನಿಟ್ಸನ್ನು ಹೀಲ್ ಮಾಡಲೇಬೇಕಾಗತ್ತೆ. ಯಾವುದೇ ಸಿಂಬಲ್ಗಳು ಬರೋದಿಲ್ಲ ಫಸ್ಟ್ ಲೆವೆಲಲ್ಲಿ ನಿಮಗೆ. ಆನಂತರ ಕೆಲವು ಸೆಂಟರ್ನಲ್ಲಿ ಕೇವಲ ಮೂಲಾಧಾರ ಚಕ್ರಕ್ಕೆ ಅಥವಾ ರೂಟ್ ಚಕ್ರಕ್ಕೆ ಅಥವಾ ಕುಂಡಲಿನಿ ಚಕ್ರಕ್ಕೆ ಒಂದು ಭ್ರಮರಿಯನ್ನು ಹೇಳ್ಕೊಳ್ತಾ ಅಲ್ಲಿ ಹೀಲ್ ಮಾಡ್ತಾ ಹೋಗುವಂಥದ್ದು. ಎಲ್ಲ 7 ಚಕ್ರಗಳಿಗೆ ಮತ್ತು ಅಕ್ಯುಪ್ರೆಷರ್ ಪಾಯಿಂಟಿಗೆ ಹೀಲ್ ಆಗ್ತದೆ ಅಂತ ಹೇಳ್ತಾರೆ. ತಮ್ಮದೇ ಸೆಂಟರ್ನ ಒಂದು ಹೆಸರಿನಲ್ಲಿ ಅಥವಾ ತಮ್ಮದೇ ಒಂದು ಹೆಸರಿನಲ್ಲಿ ಒಂದು ಭ್ರಮರಿಯನ್ನು ಬೀಜ ಮಂತ್ರವನ್ನು ಕ್ರಿಯೇಟ್ ಮಾಡ್ತಾರೆ. ಆ ಮುಖಾಂತರ ನೀವು ಹೀಲನ್ನು ಮಾಡ್ಕೊಳ್ಳಿ ಹೇಳುವಂಥ ಪದ್ಧತಿ ಕೂಡ ಕೆಲವು ಕಡೆ ಇದೆ. ಇದು ಕೂಡ ಸರಿಯಾದ ಒಂದು ವಿಧಾನ ಅಲ್ಲ. ಹಾಗಾಗಿ ಇಲ್ಲೂ ಕೂಡ ನೀವು ಯೋಚನೆ ಮಾಡಬೇಕಾದಂಥ ವಿಚಾರ ಇದೆ. ಬರೀ 1 ಚಕ್ರಗಳಿಗೆ ಮಾತ್ರ ನೀವು ಹೀಲ್ ಮಾಡಿಕೊಂಡು ಇಡೀ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಭಾಗಗಳಿಗೂ ಸಹಿತ ನೀವು ಹೀಲ್ ಮಾಡ್ಕೊಳ್ತಾ ಅನ್ನೋದು ಅದು ತಪ್ಪು ಕಲ್ಪನೆ ಅದು. ಹಾಗಾಗಿ ಅದನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಇನ್ನೂ ಕೆಲವು ಸೆಂಟರ್ನಲ್ಲಿ ನಿಮಗೆ ಚಕ್ರದ ಮೇಲೆ ಕ್ರಿಸ್ಟಲ್ಸನ್ನು ಇಟ್ಟುಕೊಂಡು ಹೀಲ್ ಮಾಡ್ಕೊಳ್ಳಿ ಹೇಳುವಂಥ ಒಂದು ಮೆಥಡನ್ನು ಕೂಡ ಹೇಳುವಂಥವ್ರು ಇದ್ದಾರೆ. ಅದು ಕೂಡ ಸರಿಯಾದ ಮಾರ್ಗ ಅಲ್ಲ. ಯಾಕೆಂತಂದರೆ ನಾವು ಇವತ್ತು ನಮ್ಮದೇ ಆದಂಥ ಕೆಲವು ಗ್ರೂಪ್ ಇದೆ, ಗ್ಲೋಬಲ್ ಆಗಿ ಇರುವಂಥ ಮೆಥಡನ್ನು ಕೂಡ ಚೆಕ್ ಮಾಡಿದ್ವಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೇಖೆಯನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂಥ ಒಂದು ವಿಧಾನ ಕೂಡ ನಮ್ಮ ಗಮನದಲ್ಲಿದೆ. ಹಾಗಾಗಿ ನೀವು ಈಗ ನಾನು ಹೇಳ್ತಾ ಇದ್ದೀನಿ ಅಂದರೆ ಇದು ನನ್ನ ಸ್ವಂತ ಒಬ್ಬರ ಅಭಿಪ್ರಾಯ ಅಲ್ಲ, ಬದಲಾಗಿ ಗ್ಲೋಬಲ್ ಆಗಿ ಅಥವಾ ಪ್ರಪಂಚದಾದ್ಯಂತ ಇರುವಂಥ ಮೆಥಡ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೀವು ಪ್ರಾರಂಭದ ಹಂತದಲ್ಲಿ ಟ್ರ್ಯಾಕ್ ತಪ್ಪಿಕೊಂಡ್ರೆ ಅಂದರೆ ನಿಮ್ಗೆ ಮುಂದೆ ಕಷ್ಟ ಆಗುತ್ತೆ ಮೆಡಿಟೇಷನ್ ಜರ್ನಿ, ಮತ್ತು ನಿಮಗೆ ರಿಸಲ್ಟ್ ಬರಲಿಕ್ಕೆ ಕೂಡ ತೊಂದರೆ ಆಗುತ್ತೆ. ಇವತ್ತೇನಪ್ಪ 7 ಚಕ್ರಸ್ಗಳಿಗೆ ಹೀಲ್ ಮಾಡೋದಿರಲಿ ಅಥವಾ ಭ್ರಮರಿ ಹೇಳ್ಕೊಳ್ಳೋದಿರಲಿ ಅಥವಾ ಕ್ರಿಸ್ಟಲ್ಸಿಂದ ಮಾಡುವಂಥ ಹೀಲಿಂಗ್ ಇರಲಿ, ನಿಮಗೆ ಕೆಲವು ದಿನಗಳವರೆಗೆ ನಿಮಗೆ ರಿಸಲ್ಟ್ ಬಂದ ಥರ ಫೀಲಿಂಗ್ ಆಗುತ್ತೆ. ಆದರೆ ಹೋಗ್ತಾ ಹೋಗ್ತಾ ಆ ರಿಸಲ್ಟ್ ಇರೋದೇ ಇಲ್ಲ. ಹಾಗಾಗಿ ನೀವು ಇಲ್ಲಿ ಮಾಡಬೇಕಾದ್ದು ಏನಪ್ಪ, ಚಾಚು ತಪ್ಪದೆ 26 ಪಾಯಿಂಟಿಗೆ ಹೀಲ್ ಮಾಡೋದನ್ನು ರೂಢಿ ಮಾಡ್ಕೊಳ್ಬೇಕಾಗತ್ತೆ. 2ನೇ ಲೆವೆಲಿಗೆ ಬಂದಾಗ ನಿಮಗೆ ಯಾವ ರೀತಿ ಮಾಡಬೇಕು, ಚಕ್ರ ಧ್ಯಾನ ಸೇರಿಕೊಳ್ಳುತ್ತೆ, ಆನಂತರ ಸಿಂಬಲ್ ಸೇರಿಕೊಳ್ಳುತ್ತೆ. 3 ವೇಗ್ ಬಂದಾಗ ಮತ್ತೆ ಸಿಂಬಲ್ ಮತ್ತು 4 ಸೇರಿಕೊಳ್ಳುತ್ತೆ. ಅಲ್ಲೂ ಕೂಡ ಕೆಲವರು ಕೇವಲ ಒಂದೇ ಸಿಂಬಲನ್ನು ಕೊಟ್ಟುಕೊಂಡು ಅಲ್ಲಿ ಹೀಲ್ ಮಾಡಿ ಅಂತ ಹೇಳ್ಕೊಳ್ತಾರೆ. ಅದರದನ್ನು ಬ್ಯಾಲೆನ್ಸ್ ಆಗಲಿಕ್ಕೆ ಸಾಲೋದಿಲ್ಲ. ಮುಂದೆ ನೀವು ಮಾಸ್ಟರ್ ಡಿಗ್ರಿ ಮಾಡಬೇಕಿದ್ರೂ ಕೂಡ ನಿಮಗೆ ಆ 3 ಸಿಂಬಲ್ ಬಿಟ್ಟು ಹೋಗುವಂಥ ಸಾಧ್ಯತೆ ಇರ್ತದೆ. ಆವಾಗ ನೀವು ಪುನಃ ಇನ್ನೊಂದು ಡಿಗ್ರಿಯನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಬರ್ತದೆ. ಹಾಗಾಗಿ ನೀವು ಈ ವೆಬಿನಾರ್ನಲ್ಲಿ ನೀವು ಭಾಗವಹಿಸಿದ್ದೆ ಆದರೆ ನಿಮಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಲೆವೆಲಲ್ಲಿ ಏನೇನು ವಿಷಯಗಳು ಬರ್ತವೆ, ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು, ಚಕ್ರ ಧ್ಯಾನ ಯಾವ ರೀತಿ ಇರುತ್ತೆ, ಚಕ್ರ ಧ್ಯಾನದಲ್ಲಿ ಬರುವಂಥ ಬೀಜ ಮಂತ್ರಗಳು ಯಾವುದು, ಚಕ್ರ ಬ್ಯಾಲೆನ್ಸಿಂಗ್ ಯಾವ ಥರ ಮಾಡ್ಕೊಳ್ಬೇಕು, ಬೇರೆಯವ್ರಿಗೆ ಯಾವ ರೀತಿ ಕ್ಲೆನ್ಜ್ ಮಾಡುವಂಥದ್ದು ಅಥವಾ ಶುದ್ಧೀಕರಣ ಮಾಡ್ಕೊಳ್ಳುವಂಥದ್ದು, ಅಥವಾ ಬೇರೆಯವ್ರ ನೆಗೆಟಿವಿಟಿಯನ್ನು ಯಾವ ರೀತಿ ನೀವು ರಿಮೂವ್ ಮಾಡಬಹುದು, ನಿಮ್ಮ ಒಂದು ನೆಗೆಟಿವಿಟಿಯನ್ನು ನೀವು ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೋದು, ಬಹಳಷ್ಟು ವಿಚಾರಗಳನ್ನು ನಾವು ಅಲ್ಲಿ ಕವರ್ ಮಾಡ್ತಾ ಇರೋದ್ರಿಂದ ನೀವು ಅಲ್ಲಿ ವೆಬಿನಾರ್ಗೆ ಜಾಯ್ನ್ ಆಗಿ. ಈ ವೆಬಿನಾರನ್ನು ನಡೆಯುವಂಥ ದಿನಾಂಕ 7ನೇ ತಾರೀಕು ಡಿಸೆಂಬರು, ರವಿವಾರ ಬರುತ್ತೆ. 7ನೇ ತಾರೀಕಿನ ದಿನ ಬೆಳಿಗ್ಗೆ 10 ಗಂಟೆಯಿಂದ ನಾವು ಪ್ರಾರಂಭ ಮಾಡ್ತೀವಿ. ಇಲ್ಲಿ ನಿಮಗೆ ರೇಖಿ ಫಸ್ಟಲ್ಲಿ ನೀವೇನು ಮಾಡಬೇಕು, ಸೆಕೆಂಡಲ್ಲಿ ಚಕ್ರ ಧ್ಯಾನ ಮತ್ತು ಹಸ್ತಕ್ರಮ ಯಾವ ರೀತಿ ಮಾಡಬೇಕು, ಹಸ್ತಕ್ರಮಕ್ಕೆ ಯಾವ ಸಿಂಬಲನ್ನು ಆ್ಯಡ್ ಮಾಡಬೇಕು, ಮತ್ತು ಅಲ್ಲೂ ಕೂಡ ನಿಮಗೆ ಗೊಂದಲ ಬರುತ್ತೆ. ಕೆಲವರು ಚೌಕುರೆಯಿಂದ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾರೆ, ಕೆಲವರು ಹಾನ್ಸಾಜುನಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಸರಿಯಾದ ಕ್ರಮದ ಬಗ್ಗೆ ನಾವು ನಿಮ್ಗೆ ಅಲ್ಲಿ ಹೇಳ್ತೀವಿ. ಹಾನ್ಸಾಜುನನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಚೌಕುರನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಅದರ ಒಂದು ವ್ಯತ್ಯಾಸವನ್ನು ಕೂಡ ನಾವು ನಿಮ್ಗೆ ತಿಳಿಸ್ತೀವಿ. ಆನಂತರ 3 ಬಂದಾಗ ಗ್ರೂಪ್ ವೈಸ್ ನಾವು ಬೇರೆಯವ್ರಿಗೆ ಯಾವ ರೀತಿ ಹೀಲ್ ಮಾಡಬೇಕು, ಪೆಂಡಲಮನ್ನು ಯಾವ ರೀತಿ ಹೀಲನ್ನು ಮಾಡ್ಬೋದು, ಮಲ್ಟಿ ಇಯರ್ ಇಂಟರ್ನ್ಯಾಷನಲ್ ಪಿರಾಮಿಡನ್ನು ಯಾವ ರೀತಿ ನೀವು ಬಳಸ್ಕೊಳ್ಬೇಕು, ಅದೆಲ್ಲದರ ಒಂದು ಸಂಪೂರ್ಣ ಚಿತ್ರಣ ನಿಮಗೆ ಬರುತ್ತೆ. ಆನಂತರ 3Bಯಲ್ಲಿ ಯಾವ ಸಿಂಬಲನ್ನು ನೀವು ಬಳಸ್ಕೊಳ್ಬೇಕು, 3Bಗಿಂತ ಮೊದಲು ಬೇರೆ ಮತ್ತೇನಾದರೂ ಹೀಲಿಂಗ್ ವರ್ಷನ್ ಬೇರೆ ಮತ್ತು ಅಟೈನ್ಮೆಂಟ್ ವರ್ಷನ್ ಬೇರೆ, ಆ ರೀತಿ
ಬೇರೆ ಬೇರೆ ಡಿಗ್ರಿ ಮಾಡಬೇಕಾ ಅನ್ನುವಂಥದ್ದು ಅದು ಕೂಡ ಗೊಂದಲ ಇರುತ್ತೆ. ಕೆಲವರೆಲ್ಲ ಆ ರೀತಿ ಮಾಡಿಸ್ತಾ ಇದ್ದಾರೆ. ಹೀಲಿಂಗ್ ವರ್ಷನ್ಗೆ ಬೇರೆ ರೀತಿ ಅಟೈನ್ಮೆಂಟ್ ಕೊಡುವಂಥದ್ದು, ಆನಂತರ ಅಟೈನ್ಮೆಂಟ್ ವರ್ಷನ್ನೇ ಬೇರೆ ಮಾಡ್ತಾರೆ. ಅವಾಗ ನಿಮಗೆ ಡಬಲ್ ಡಿಗ್ರಿ ಆಗುತ್ತೆ, ಡಬಲ್ ಫೀಸ್ ಹೋಗುತ್ತೆ ಅಲ್ಲಿ. ಹಾಗಾಗಿ ನೀವು ಇಲ್ಲಿರುವಂಥ ಗೊಂದಲವನ್ನು ಕ್ಲಿಯರ್ ಮಾಡ್ಕೊಂಡಾಗ ಮಾತ್ರ ನೀವು ಆದಷ್ಟು ಕಡಿಮೆ ಫೀಸಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸ್ಕೊಳ್ಳಿಕ್ಕೆ, ಗ್ರ್ಯಾಂಡ್ ಮಾಸ್ಟರ್ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ನೀವು ವೆಬಿನಾರ್ಗೆ ಜಾಯ್ನ್ ಆಗಬೇಕು ಅಂದರೆ ನೀವು ಮಾಡಬೇಕಾದಿಷ್ಟೇ, ನಿಮ್ಮ ವಾಟ್ಸಪ್ ನಂಬರ್ನಿಂದ ನಿಮ್ಮ ಹೆಸರು, ನೀವು ಹಿಂದೆ ರೇಖೆಯ ಕಲಿತ ಬಗ್ಗೆ ವಿವರ, ನಿಮ್ಮ ಗುರುಗಳು ಮೊದಲಾದಂಥ ವಿಚಾರವನ್ನು ನಮ್ಮ ವಾಟ್ಸಪ್ ನಂಬರಿಗೆ, ಅದರಲ್ಲೂ ಕೂಡ ಈ ಕೆಳಗಡೆ ಸ್ಕ್ರೋಲಲ್ಲಿ ಕಾಣುವಂಥ ನಂಬರಿಗೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣುವಂಥ ನಂಬರಿಗೆ, ವಾಟ್ಸಪ್ ನಂಬರಿಗೆ ಮೆಸೇಜನ್ನು ಮಾಡಿ ನಿಮ್ಮನ್ನು ನಾವು ಗ್ರೂಪಿಗೆ ಸೇರಿಸ್ಕೊಳ್ತೀವಿ. ಗ್ರೂಪಲ್ಲಿ ಸೇರಿಸ್ಕೊಂಡು ನಾವು ವೆಬಿನಾರ್ ದಿನ ಅರ್ಧ ಗಂಟೆ ಮುಂಚೆ ಲಿಂಕನ್ನು ಕೊಡ್ತೀವಿ. ಆ ಲಿಂಕನ್ನು ಇಟ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಈ ವೆಬಿನಾರ್ ಸಂಪೂರ್ಣವಾಗಿ ಉಚಿತವಾಗಿರ್ತದೆ, ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಯಾಕಂದರೆ ನಾವು ಮೆಡಿಟೇಷನ್ ಸೆಂಟ್ರನ್ನು ನಡೆಸುವಂಥವರು ಅಟೈನ್ಮೆಂಟ್ ಬೇಸ್ಡ್ ಯಾವುದೇ ಕೋರ್ಸನ್ನು ಫ್ರೀಯಾಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಫ್ರೀಯಾಗಿ ನೀವು ತಗೊಳ್ಳಬಾರ್ದು. ನೀವು ಫ್ರೀಯಾಗಿ ತಗೊಂಡಾಗ ನಿಮ್ಗೆ ಅದರ ರಿಸಲ್ಟ್ ಇರೋದಿಲ್ಲ. ಎಷ್ಟೋ ಕಡೆಗೆ ನಾವು ಫಸ್ಟ್ ಡಿಗ್ರಿಯನ್ನು, ಸೆಕೆಂಡ್ ಡಿಗ್ರಿಯನ್ನು ನಿಮ್ಗೆ ಫ್ರೀಯಾಗಿ ಹೇಳ್ಕೊಡ್ತೀವಿ ಅಂತ, ದಯವಿಟ್ಟು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅಟೈನ್ಮೆಂಟ್ ಬೇಸ್ಡ್ ಯಾವುದೇ ಕೋರ್ಸನ್ನು ನೀವು ಫ್ರೀಯಾಗಿ ತಗೊಂಡ್ರೆ ಅದು ಆ ಫಾರ್ಮಾಲಿಟೀಸನ್ನು ಬ್ರೇಕ್ ಮಾಡಿ ನೀವು ತಗೊಂಡ್ರಿ ಅಂತಂದರೆ ನಿಮಗೆ ರಿಸಲ್ಟ್ ಇರೋದಿಲ್ಲ. ಕಿಂಚಿತ್ ಒಂದು ಸಂಭಾವನೆಯನ್ನು ಅಥವಾ ಶುಲ್ಕವನ್ನು ಕೊಟ್ಕೊಂಡು ನೀವು ಕಲಿಬೇಕಾಗ್ತದೆ. ಹಾಗಾಗಿ ಯಾರೋ ಫ್ರೀ ಕೊಡ್ತಾರೆ ಅಂತಂದ್ರೆ ದಯವಿಟ್ಟು ನೀವು ಅಂಥ ಒಂದು ಆಮಿಷಗಳಿಗೆ ಒಳಗಾಗಿ ನೀವು ಅಲ್ಲೋಗಿ ಸಿಕ್ಕಾಕೊಳ್ಬೇಡಿ. ಹಾಗಾಗಿ ನೀವು ಉಚಿತವಾಗಿ ಎಲ್ಲೂ ಕೂಡ ರೇಖೆಯನ್ನಾಗಲಿ, ಏಂಜಲ್ಸನ್ನಾಗಲಿ, ರಾಜಕೀಯ ರೇಖೆಯನ್ನಾಗಲಿ ಅಥವಾ ಕರುಣಾ ರೇಖೆಯನ್ನಾಗಲಿ ಅಥವಾ ಪ್ರಾಣಿ ಹೀಲಿಂಗಲ್ಲಿ ತಗೊಳ್ಳಿಕ್ಕೆ ಹೋಗ್ಬೇಡಿ. ಆ ಒಂದು ಕರ್ಮಫಲ ಕೂಡ ನಿಮ್ಮನ್ನು ಸುತ್ತಕೊಂಡಿರುತ್ತೆ ಅಲ್ಲಿ. ಹಾಗಾಗಿ ನೀವು ಕಿಂಚಿತ್ ಶುಲ್ಕವನ್ನು ಕೊಟ್ಟುಕೊಂಡು ಒಳ್ಳೆ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಗೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಸಿಕ್ಕಿದ ಗುರುಗಳನ್ನು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಯಾವ್ಯಾವುದೋ ಗುರುಗಳನ್ನು ಕೆಲವು ಕಡೆ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಬರೀ ರೇಖೆಯನ್ನು ಒಂದೆರಡು ಲೆವೆಲ್ಲು ಮತ್ತು ಹಿಪ್ನೋಟಿಸಮ್ ಒಂದು ಸೆಷನ್ಸ್ ಮಾಡಿಕೊಂಡು 35-40 ಸಾವಿರ ರೂಪಾಯಿ ಫೀಸನ್ನು ತಗೊಳ್ಳುವಂಥ ಗುರುಗಳು ಕೂಡ ಇದ್ದಾರೆ. ಆನಂತರ ಫಸ್ಟು ಲೆವೆಲನ್ನು ಫ್ರೀಯಾಗಿ ಹೇಳ್ಕೊಡ್ತಾನಾಗ ಸೆಕೆಂಡು, ತರ್ಡು ಅದರದೆಲ್ಲ ಒಟ್ಟಿಗೆ ಅಡ್ಮಿಷನ್ ಮಾಡಿಸ್ಕೊಳ್ಳುವಂಥದ್ದು. ನೀವು ಆ ಕಡೆ ಗ್ರೂಪಿಂದ ಹೊರಗೆ ಬರಲಿಕ್ಕೂ ಆಗೋದಿಲ್ಲ, ಕಂಟಿನ್ಯೂ ಮಾಡಲಿಕ್ಕೂ ಆಗೋದಿಲ್ಲ. ಆ ರೀತಿ ನೀವು ಸಿಕ್ಕಾಕೊಂಡು ಬಿಡ್ತೀರಿ. ಮತ್ತು ನೀವು ಪ್ರಾರಂಭದಿಂದ ಯಾವುದೇ ಒಂದು ಸೆಂಟ್ರಿಂದ ಹೋಗ್ಕೊಂಡು ನಿಮ್ಮ ಕನ್ಫ್ಯೂಷನ್ ಇದೆ ಅಂತೇಳಿ ನೀವು ಹೋಗ್ಕೊಂಡು ಅಲ್ಲಿ ಸಿಕ್ಕಾಕೊಂಡ್ರೆ ಅಂದರೆ ಸ್ಟಾರ್ಟಿಂಗಿಂದ ಕಲಿಬೇಕು ಅನ್ನುವಂಥ ಒಂದು ರೂಲ್ಸನ್ನು ನಿಮ್ಮ ಮುಂದೆ ಇಡ್ತಾರೆ ಅವರು. ಬೇರೆಯವ್ರ ಕೆಲಸ ಸರಿ ಇಲ್ಲ, ನೀವು ಸ್ಟಾರ್ಟಿಂಗಿಂದ ಹೋಗಬೇಕು ಅಂತೇಳಿ ನಿಮ್ಮನ್ನು ಬ್ರೈನ್ ವಾಶ್ ಮಾಡಿ ಪುನಃ ನಿಮಗೆ ಒಂದನೇ ಲೆವೆಲಿಂದನೇ ಕಲಿಸುವಂಥದ್ದು. ಆ ಥರ ಏನಿಲ್ಲ. ನಿಮಗೆ ಹಿಂದಿನ ಲೆವೆಲಲ್ಲಿ ನೀವು ಕಲಿತದ್ದು ಮಿಸ್ಟೇಕ್ ಇದೆ ಅಂತಂದ್ರೆ ಸರಿ ಮಾಡಿಕೊಂಡು ನೀವು ಹೋಗ್ಬೋದು, ಯಾವುದೇ ಸಮಸ್ಯೆ ಇರೋದಿಲ್ಲ. ನಮ್ಮ ಸೆಂಟ್ರಿಗೆ ಬಂದಾಗಲೂ ಕೂಡ ನೀವು ಹಿಂದೆ ಕಲಿತದ್ದನ್ನು ಏನು ಕರೆಕ್ಷನ್ ಮಾಡಿಕೊಡುವಂಥ, ಉಚಿತವಾಗಿ ಕರೆಕ್ಷನ್ ಮಾಡಿಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಆದರೆ ನಮ್ಮಲ್ಲಿ ನೀವು ರಿಜಿಸ್ಟರ್ ಆಗಿ ಒಂದು ಕಾಯಂ ಸದಸ್ಯತ್ವವನ್ನು ಪಡ್ಕೊಳ್ಬೇಕಾಗ್ತದೆ. ಕಾಯಂ ಸದಸ್ಯತ್ವಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಯಾವುದಾದ್ರೂ ಕೋರ್ಸನ್ನು ಬುಕ್ ಮಾಡಿಕೊಂಡು ನೀವು ಮೆಂಬರ್ಶಿಪ್ಪನ್ನು ಮಾಡ್ಕೊಳ್ಬೋದು. ಅಲ್ಲಿಗೆ ನಿಮಗೆ ಹೊಸ ಕೋರ್ಸ್ ಸಿಗುತ್ತೆ. ಹಿಂದೆ ಕಲಿತಂಥ ಯಾವುದೇ ಕೋರ್ಸ್ನ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಅದನ್ನೆಲ್ಲ ಫ್ರೀಯಾಗಿ ಕರೆಕ್ಷನ್ ಮಾಡಿಕೊಂಡು ನಿಮಗೆ ಮೆಡಿಟೇಷನ್ ಜರ್ನಿಗೆ ನಾವು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ನಾವು ಮಾಡ್ತೀವಿ. ಹಾಗಂತ ನಮ್ಮಲ್ಲಿಗೆ ಬಂದಾಗ ನೀವು ಸ್ಟಾರ್ಟಿಂಗಿಂದ ಕಲಿಬೇಕಾದಂಥ ಅನಿವಾರ್ಯತೆಯೂ ಇಲ್ಲ. ಮತ್ತು ಕೆಲವು ಸೆಂಟರ್ನಲ್ಲಿ ಈಗ ಏನಾಗಿದೆ ಅಂದರೆ ಎಲ್ಲವೂ ಕಮರ್ಷಿಯಲ್ ಮೈಂಡ್. ನೀವೇನಾದರೂ ಅವರು ಕೊಟ್ಟಂಥ PDF ಕಳ್ಕೊಂಡ್ರಿ ಅಂದರೆ ಅದಕ್ಕೆ ಮತ್ತೆ ಫೀಸನ್ನು ಹಾಕ್ತಾರೆ. ಗುರುಗಳನ್ನು ಮಾತ್ರ ಮಾತಾಡಿಸಬೇಕು, ಏನೋ ಕನ್ಫ್ಯೂಷನ್ ಇದೆ ಅಂದರೆ ಅದಕ್ಕೆ ಮತ್ತೆ ಫೀಸ್ ಹಾಕ್ತಾರೆ. ಆನಂತರ ಬುಕ್ಲೆಟ್ ಅಂತ ಕೊಡೋದಿಲ್ಲ, ಹಾರ್ಡ್ ಕಾಪಿಯನ್ನು. ಹಾಗಾಗಿ ಇಂಥದ್ದೆಲ್ಲ ಸಮಸ್ಯೆ ಇದೆ. ನಿಮಗೆ ಬುಕ್ಲೆಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬುಕ್ಲೆಟನ್ನು ಕೊಡ್ತೀವಿ, ಆಡಿಯೋ ಕೊಡ್ತೀವಿ, ಹಾರ್ಡ್ ಕಾಪಿಯನ್ನು ಕೂಡ ಕೊಡ್ತೀವಿ, ನಿಮ್ಗೆ ಕೊರಿಯರನ್ನು ಮಾಡ್ತೀವಿ. ಅದನ್ನೆಲ್ಲ ಬಳಸ್ಕೊಂಡು ಸರಿಯಾದ ವೇನಲ್ಲಿ, ಸರಿಯಾದ ಒಂದು ಲೆವೆಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನಿಮ್ಮ ಮೆಡಿಟೇಷನ್ ಜರ್ನಿ ಕೂಡ ಅನುಕೂಲ ಆಗುತ್ತೆ. ಮುಂದೆ ನೀವು ಮಾಸ್ಟರ್ ಡಿಗ್ರಿ ತಗೊಂಡ್ರೂ ಕೂಡ ಯಾವ್ಯಾವ ಲೆವೆಲಲ್ಲಿ ಯಾವ್ಯಾವ ಸಿಂಬಲನ್ನು, ಯಾವ್ಯಾವ ಪ್ರಾಕ್ಟೀಸನ್ನು ಮಾಡಿಸ್ಬೇಕು ಅನ್ನೋದು ಕೂಡ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಇಲ್ಲದೇ ನೀವು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೂ ಕೂಡ ನಿಮಗೆ ಯಾವ ಡಿಗ್ರಿಯನ್ನು ಯಾವಾಗ ಏನು ಹೇಳ್ಕೊಡ್ಬೇಕು ಅಥವಾ ಯಾವ ಸಿಂಬಲನ್ನು ಆ್ಯಡ್ ಮಾಡಬೇಕು ಅನ್ನುವಂಥದ್ದು ಕನ್ಫ್ಯೂಷನ್ ಆಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಸ್ಕ್ರೋಲಲ್ಲಿ ಕಾಣುವಂಥ ನಂಬರಿಗೆ ನೀವು ವಾಟ್ಸಪ್ಪನ್ನು ಮಾಡಿ. ವಾಟ್ಸಪ್ ಮೆಸೇಜ್ನಲ್ಲಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ನೀವು ಕಲಿತಂಥ ರೇಖಿ ಎಷ್ಟು ಲೆವೆಲ್ ಆಗಿದೆ ಅಥವಾ ರಾಜಕೀಯ ರೇಖೆ ಏಂಜಲ್ಸ್ ಕಲ್ತಿದೆ ಅದರ ಬಗ್ಗೆ ಡೀಟೇಲ್ ಕೊಡಿ. ನಿಮ್ಮ ಗುರುಗಳ ಹೆಸರನ್ನು ಹೇಳಿ. ಅಷ್ಟನ್ನು ನೀವು ಮೆಸೇಜ್ ಮಾಡಿದರೆ ನಿಮಗೆ ನಾವು ಗ್ರೂಪಲ್ಲಿ ಜಾಯಿನ್ ಮಾಡಿಕೊಂಡು ಆ ಗ್ರೂಪಲ್ಲೇ ನಿಮಗೆ ಲಿಂಕನ್ನು ಕೊಡ್ತೀವಿ. ಗ್ರೂಪಲ್ಲಿ ಲಿಂಕ್ ಇಟ್ಕೊಂಡು ನೀವು ವೆಬಿನಾರ್ಗೆ ಜಾಯಿನ್ ಆಗ್ಬೋದು. ಈ ವೆಬಿನಾರ್ ನಡೆಯುವಂಥ ದಿನ ಡಿಸೆಂಬರ್ 7ನೇ ತಾರೀಕು ರವಿವಾರ ಬೆಳಿಗ್ಗೆ 10 ಗಂಟೆಗೆ ನಡೆಯುತ್ತೆ. 1 ರಿಂದ 1.5 ಗಂಟೆ ವೆಬಿನಾರ್ ಇರುತ್ತೆ. ನಿಮ್ಮ ಏನೇ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಮ ಮೆಡಿಟೇಷನ್ ಜರ್ನಿ ಒಳ್ಳೆ ರೀತಿ ಸಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ತನಕ ವೀಕ್ಷಣೆ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಪುನಃ ಹೊಂದಿಸ್ಕೊಂಡು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಯಾವುದೇ ಒಂದು ಸಂದೇಹಗಳಿದ್ದರೆ ನಮಗೆ ಡೈರೆಕ್ಟಾಗಿ ನೀವು ಕಾಲ್ ಮಾಡ್ಬೋದು
ರಾತ್ರಿ 8:30 ಮೇಲೆ ನಾನು ಫ್ರೀ ಇರ್ತೀನಿ. ಅದ್ರ ಮಧ್ಯೆ ನೀವು ಕಾಲ್ ಮಾಡಿ ಕೂಡ ಮಾತಾಡ್ಬೋದು. ನೀವು ಕಾಲ್ ಮಾಡಿದ್ದಕ್ಕೆಲ್ಲ ನಾವು ನಿಮಗೆ ಅವಾಯ್ಡ್ ಮಾಡುವಂಥದ್ದಾಗಲಿ ಅಥವಾ ಫೀಸ್ ಮಾಡುವಂಥದ್ದಾಗಲಿ ಆ ಥರ ಏನೂ ಮಾಡೋದಿಲ್ಲ. ನಮ್ಮ ಸೆಂಟ್ರ್ ಈಗ 20 ವರ್ಷ ಕ್ರಾಸ್ ಮಾಡ್ಕೊಂಡಿದೆ. ಎಲ್ಲರನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಮೆಡಿಟೇಷನ್ ಜರ್ನಿಯಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ನಿಮ್ಮನ್ನು ಕೂಡ ನಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಂಡೆ ನಾವು ಕರ್ಕೊಂಡು ಹೋಗ್ತೀವಿ. ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಬೇರೆ, ನೀವು ಬೇರೆ ಹೇಳುವಂಥ ಯಾವುದೇ ತಾರತಮ್ಯ ಇಲ್ಲ. ನೀವು ಇಲ್ಲಿ ಬಂದಾಗ ನಮ್ಮ ಗ್ರೂಪ್ನ ಎಲ್ಲ ಮೆಂಬರ್ ಥರನೇ ಇರ್ತೀರಿ. ನಿಮಗೆ ನಮ್ಮ ಸ್ಟೂಡೆಂಟ್ಸ್ ಥರನೇ ನಿಮ್ಮನ್ನು ನಾವು ಮೆಡಿಟೇಷನ್ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತೀವಿ. ಹಾಗಾಗಿ ನಿಮ್ಮ ಒಂದು ಮೆಡಿಟೇಷನ್ ಜರ್ನಿ ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.